ಹಾಂ ರೀ ಏನು ಮಾಡಬೇಕಂದ್ರಿ ಸ್ವಲ್ಪ ಚಾರ್ಜ್ ಇಡ್ತೀವಿ 5 ನಿಮಿಷ. ಮಾಡಿ जिंदाबाद 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 ಬಿಸಿ ಊಟ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಎಲ್ಲಿವರೆಗೂ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಕಾಯಂ ಕೆಲಸ, ಕಾಯಂ ಕೆಲಸ. ಕೈಲಾಸ ನಮ್ಮದು 300 ರೂಪಾಯಿ. ನಾವು 3 ನಂಬರ್ ಸಾಲಿಂದ 6 ನಂಬರ್ ಸಾಲಿಗೆ ಸಪ್ಲೈಯನ್ನು ಹೆಚ್ಚಿಸ್ತೀವಿ. 70 ಕೊಡ್ಬೋದು. ಅಮ್ಮ, ಇವಾಗ ಅಂದರೆ ನೀವು 106 ಮಕ್ಕಳಿಗೆ ಊಟ ಅಡುಗೆ ಮಾಡಿ ಊಟ ಬಡಿಸ್ತಾ ಇದ್ರಿ. ಆದರೆ ಎಲ್ಲ ಒಂದು ಕಡೆ ಸರ್ಕಾರ ನಿನ್ನೆ ಮರ್ತೋಯ್ತು ಅಂತ ಅನಿಸ್ತಾ ಇಲ್ವಾ? ಮರ್ತೋಗೈತ್ರಿ. ನಾವು ಬೇರೆ ಕಡೆ ಬೆಳವಣಿಗೆ ಕೆಲಸಕ್ಕೆ ಹೋಗ್ತೀವಿ. ಇವಾಗ ಈ ವಯಸ್ಸಲ್ಲಿ ಇವಾಗ ನೀವು ಕೆಲಸ ಬಿಡ್ಬೇಕಾದ್ರೆ ಎಷ್ಟಿತ್ತು ಸಂಬಳ? ನಮಗೆ 2600 ಇತ್ತು. ಎಷ್ಟು ವರ್ಷ ಆಯ್ತು ಕೆಲಸ? 2 ವರ್ಷ ಆಯ್ತು. ಅವರೇ ಇವಾಗ ಅಂದರೆ ನೀವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತೀರಾ? ನಾವು ನಮಗೆ ಏನಾರ ಆಧಾರ ಕೊಡ್ರೆ ಮಾಡ್ಕೊತೀವಿ. ಅಂದರೆ ನೀವೇ ಮನೇಲಿ ನೋಡ್ಕೊಳ್ಳೋದಾ? ಹಾಂ, ನಮ್ಮ ಮನೆಯಾಗ ಯಾರು ಮದುವೆ ಆಗಿಲ್ಲ, ಒಬ್ಬರೇ ಇರೋದು. ಒಬ್ಬರೇ. ಸರ್ಕಾರ ಈ ರೀತಿ ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಮರ್ತೋಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಅನ್ನಿಸ್ತೈತ್ರಿ. ಏನು ಹೇಳ್ತೀರಾ ಸರ್ಕಾರ? ನಮಗೆ ನ್ಯಾಯ ಬೇಕು, ಹೋಗಲ್ಲ. ನಿಜಕ್ಕೂ ಕೂಡ ಇದು ವಿಷಾದನೀಯ ಅನ್ಬೋದು. ಯಾಕಂತಂದರೆ ಒಬ್ಬೊಬ್ಬರೇ ಜೀವನವನ್ನು ಸಾಕ್ತಿರ್ತಾರೆ. ಈ ಥರ ಅಂಗನವಾಡಿಗಳಾಗಿರ್ಬೋದು, ಬಿಸಿ ಊಟಗಳಾಗಿರ್ಬೋದು, ಅಂದರೆ ಒಬ್ಬ ವಿಧವೆಯಾಗಿರ್ಬೋದು ಅಥವಾ ಸಿಂಗಲ್ ಪೇರೆಂಟ್ ಅಂಥವರಿಗೆ ಬಹಳಷ್ಟು ಸಹಾಯ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು, ಅಜ್ಜಿ ಕೂಡ ಕಣ್ಣೀರು ಹಾಕ್ಕೊಂಡು ಹೇಳ್ತೀನಿ, ನಾನು ಒಬ್ಬಳೇ ಇರೋದು, ನನಗೆ ಮದುವೆ ಆಗಿರಲಿಲ್ಲ, ಇದನ್ನೇ ನಂಬ್ಕೊಂಡು ನನ್ನ ಜೀವನ ಸಾಕ್ತಾ ಇದ್ದು, ನನ್ನ ಕೆಲಸ ಬಿಡಿಸಿದ್ರು ಅವರೇ, ಆದರೂ ಕೂಡ ನನಗೆ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಅವರ ಅಳಲನ್ನು ತೋರಿಸ್ಕೊಳ್ಳೋದು. ಹಾಗೆ ಅದ್ರ ಜೊತೆಗೆ ಸಾವಿರಾರು ಜನದ ಸಂಖ್ಯೆಯಲ್ಲಿ ಇವತ್ತು ಏನು ಬಿಸಿ ಊಟ ಸಿಬ್ಬಂದಿಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಅವ್ರನ್ನೂ ಮಾತಾಡ್ತಾ ಇರ್ತೀನಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ನಮ್ಮ ಅಷ್ಟು ದೂರದಿಂದ ಬಂದು ಹೋರಾಟ ಮಾಡ್ತಾ ಇದ್ದೀರಾ. ಸರ್ಕಾರಕ್ಕೆ ನಿಮ್ಮ ಕೂತು ಕೇಳಿಸುತ್ತೆ ಅಂತ ಅನ್ಸುತ್ತಾ? ನಿಮಗೆ ಎಷ್ಟಿದೆ? ನೀವು ಎಷ್ಟು ವರ್ಷ ಆಯಿತು ಕೆಲಸಕ್ಕೆ? 5 ವರ್ಷ. ನಿಮ್ಮ ಸಂಬಳ ಎಷ್ಟು? ಮೇಡಮ್, ನೀವು ಜಾಸ್ತಿ ಮಾಡಿದ್ರಿ ಅಂತ ಹೇಳಿದ್ರಿ, ಬಟ್ 3600 ರೂಪಾಯಿ ಏನೂ ಕೂಡ ಜೀವನ ಆಗ್ತಿಲ್ಲ. 3 ಮಕ್ಕಳಿಗೆ ಕೂಡ ಎಕ್ಸ್ಟ್ರಾ ಕೆಲಸ ಗೊತ್ತಾಗ್ತಾನೆ. ಯಾರು ಸಪೋರ್ಟ್ ಇಲ್ಲ, ವಯಸ್ಸಾದಿರ್ತಾರೆ, ವಯಸ್ಸಾದ್ರು 3 ರೂಪಾಯಿಂದ ಕೆಲಸ ಮಾಡ್ತಾರೆ. ಮುಂದಕ್ಕೆ ಯಾರು ಅವ್ರಿಗೆ ಸಪೋರ್ಟ್ ಆಗಿರ್ತಾರೆ? ಸರ್ಕಾರ ಸಪೋರ್ಟ್ ಮಾರ್ಕ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ಏನೋ ಹೆಚ್ಚು ಕಮ್ಮಿ ಆಯಿತು, ಅವಾಗ ಯಾರು ನೋಡ್ತಾರೆ? ಒಂದು ಮಕ್ಕಳಿಗೆ ಯಾರು ಮಕ್ಕಳಿಗೆ 3 ಮಕ್ಕಳು ಹೆಣ್ಮಕ್ಳನ್ನ ನಾವು ಅವಾಗ ಬಿಟ್ಟರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದು ಸರ್ಕಾರಕ್ಕೆ ಗೊತ್ತಾಗ್ತಿಲ್ವಲ್ಲ, ನಾವು ಯಾವ ರೀತಿ ಕೂಗಬೇಕು ಅದನ್ನು ಅವರು ಅರ್ಥ ಮಾಡ್ಕೊಂಡು ಬರಲೇಬೇಕು. ಅವ್ರು ಬರೋಕ್ಕಂತ ನಾವು ಇದ್ರೊಳಗೆ 2 ದಿವಸ ಆಗಲಿ 3 ದಿವಸ ಆಗಲಿ ನಾವು ಇದೇ ಇರ್ತೀವಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಭದ್ರಾವತಿಯಿಂದ ಬಂದರೆ 2000 ತನಕ ದುಡ್ಡು ಮಾಡಿದ್ದೀವಿ. ಮಕ್ಕಳು ಮನೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡು ಈಗ ಮಕ್ಕಳೆಲ್ಲ ಅವ್ರವ್ರ ಮನೆಗೆ ಹೋದ್ರೆ ಮಕ್ಕಳು ಈಗ ಏನು ಮಾಡ್ತಾರೆ? ವಯಸ್ಸಾದರು ನಾವು ವಯಸ್ಸಾದರೂ ಏನು ಮಾಡೋಕ್ಕೆ ಸಾಧ್ಯ? ಅದನ್ನೇ ಪಾತ್ರೆ ಎತ್ತೋದು ಬರೋದು ಮಾಡೋದು ಅವ್ರ ಹತ್ರ ಕೇಳೋದು. ಈ ಸರ್ಕಾರಕ್ಕೆ ಕಣ್ಣಿಲ್ವಾ? ಕಾರ್ಯದರ್ಶಿ ಆಗಿರುವಂತಹ ಮಾಲಿನಿ ಮೇಸ್ತಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರತಿ ಬಾರಿನೂ ಕೂಡ ಹೋರಾಟ ಮಾಡ್ತೀರಾ, ಹೋರಾಟದಲ್ಲಿ ಒಂದು ಆಶ್ವಾಸನೆ ಸಿಗುತ್ತೆ, ಮತ್ತೆ ವಾಪಸ್ ಹೋಗ್ತೀರಾ. ಆದರೆ ಈ ಬಾರಿಯ ಹೋರಾಟ ಯಾವ ರೀತಿಯಲ್ಲಿರುತ್ತೆ? ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು, ನಾವು ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಹಿಂದೆ ಇದೇ ಫ್ರೀಡಮ್ ಪಾರ್ಕಲ್ಲಿ ಅಕ್ಟೋಬರ್ 30ರಿಂದ ನವೆಂಬರ್ 11ರವರೆಗೆ 11 ದಿವಸಗಳ ಕಾಲ ದೀರ್ಘವಾದಂಥ ಹೋರಾಟವನ್ನು ನಡೆಸಿದ್ವಿ. ಆ ಸಂದರ್ಭದಲ್ಲಿ ಸರ್ಕಾರವೇ ನಮ್ಮ ಜೊತೆಯಲ್ಲಿ ಒಂದು ಮಾತುಕತೆಯನ್ನು ನಡೆಸಿದ್ದು, 4 ಬಾರಿ ಸಭೆಯನ್ನು ನಡೆಸಿತ್ತು.
ನಾವು ಇಡಿಗಂಟನ್ನು ನಿಮಗೆ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಲಿಖಿತವಾಗಿ ಮಾನ್ಯ ಸಚಿವರೇ ನಮಗೆ ಉತ್ತರವನ್ನು ಕೊಟ್ಟಿದ್ದರು. ಆದರೆ ನಾವು ಒಂದೆರಡು ತಿಂಗಳ ಕಾಲ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಭೇಟಿಯನ್ನು ಮಾಡಿದ್ವಿ. ಆದರೆ ಇಷ್ಟು ದಿವಸ ಆದರೂ ಕೂಡ ಅವರು ಯಾವುದೇ ರೀತಿಯ ಉತ್ತರವನ್ನು ಕೂಡ ನೀಡಿಲ್ಲ. ಜೊತೆಗೆ ಲಾಸ್ಟ್ ಬಜೆಟಲ್ಲಿ ಕೂಡ 1,000 ರೂಪಾಯಿಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹಿಂದಿನ ಸರ್ಕಾರ ಹೇಳಿಕೊಂಡು ಘೋಷಣೆ ಮಾಡಿ ಹೋಯಿತು. ಆದರೆ ಈ ಸರ್ಕಾರ ಬರ್ತಾ ಇದ್ದಂಗೆ ಅದನ್ನು ಕೂಡ ಜಾರಿ ಮಾಡಿಲ್ಲ. ನಮಗೆ ಒಂದು ವಿಶ್ವಾಸ ಏನಂತಂದರೆ ಯಾವಾಗಲೂ ಬಜೆಟಲ್ಲಿ ಏನಾದರೂ ಘೋಷಣೆ ಮಾಡಿದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತ. ಆದರೆ ಈ ಸಲ ನಾವು ನೋಡ್ತಾ ಇರುವಂಥದ್ದು ಅದು ಕೂಡ ಬಂದಿಲ್ಲ. ಕೇವಲ 3,700 3,600 ರೂಪಾಯಿಗೆ 1 ತಿಂಗಳ ಕಾಲ ಕೆಲಸವನ್ನು ಮಾಡಬೇಕು. ಸರ್ಕಾರದ ಕೈಪಿಡಿಯಲ್ಲಿ ಬರೀ 4 ರಿಂದ 5 ಗಂಟೆ ಕೆಲಸ ಅಂತ ಇದೆ. 7 ಗಂಟೆಗಳ ಕಾಲ ಇವತ್ತು ಕೆಲಸ ಆಗ್ತಾ ಇದೆ. ಬೆಳಗ್ಗೆ ರಾಗಿಗೆ ಮಾಡಿಕೊಡಬೇಕು, ಆಮೇಲೆ ಊಟವನ್ನು ಕೊಡಬೇಕು, ಆಮೇಲೆ ಬೇಕಾದ ಶಾಲೆಯಲ್ಲಿ ಟೀಚರ್ಸ್ ಹೇಳಿರುವಂಥ ಎಲ್ಲ ಕೆಲಸವನ್ನು ಮಾಡಬೇಕು, ಮತ್ತು ಸಾಮಗ್ರಿಗಳನ್ನು ಕ್ಲೀನ್ ಮಾಡಿ ಮನೆಗೆ ಹೋಗಬೇಕಾದ್ರೆ ಸಂಜೆ 4 ಗಂಟೆಗೆ ಅವರು ಮನೆಗೆ ಹೋಗುವಂಥ ವಾತಾವರಣ ಒಂದು ಕಡೆಯಲ್ಲಿದೆ. ಇನ್ನೊಂದು ಕಡೆಯಲ್ಲಿ ಶಾಲಾ ಶಿಕ್ಷಕರು